ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಈ ಕತೆ ಒಂದು ಮಧುರ ಪ್ರೇಮ ಕತೆ. ಸಣ್ಣ ಸಣ್ಣ ಕ್ಷಣಗಳು ಹೇಗೆ ದೊಡ್ಡ ಪ್ರೀತಿಯಾಗಿ ಬೆಳೆಯುತ್ತವೆ ಎಂಬುದನ್ನ ತೋರಿಸುವ ಕತೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ರೋಹಿತ್ ತುಂಬಾ ಮೌನ ಸ್ವಭಾವದ ಹುಡುಗ. ಯಾರ ಜೊತೆಗೂ ಹೆಚ್ಚು ಮಾತಾಡೋದಿಲ್ಲ. ತನ್ನದೇ ಲೋಕದಲ್ಲಿ ತನ್ನಂತೆಯೇ ಇರುತ್ತಿದ್ದ. ಒಂದು ದಿನ ಅವನ ಆಫೀಸ್ಗೆ ಹೊಸದಾಗಿ ಒಬ್ಬ ಹುಡುಗಿ ಬಂದ್ಲು. ಅವಳ ಹೆಸರು ಸಾನ್ವಿ. ಮೊದಲ ದಿನವೇ ಅವಳು ಎಲ್ಲರ ಜೊತೆಗೆ ನಗುತ್ತಾ ಸರಳವಾಗಿ ಮಾತಾಡ್ತಿದ್ಲು. ಅವಳಲ್ಲಿ ಒಂದು ವಿಭಿನ್ನವಾದ ಸಂತೋಷದ ಬೆಳಕು ಇತ್ತು. ರೋಹಿತ್ ದೂರದಿಂದಲೇ ಅವಳನ್ನ ಗಮನಿಸುತ್ತಿದ್ದ. ಆದ್ರೆ ಅವಳ ಜೊತೆ ಮಾತನಾಡೋದಕ್ಕೆ ಧೈರ್ಯ ಬರಲಿಲ್ಲ. ಒಂದು ದಿನ ಕ್ಯಾಂಟೀನ್ನಲ್ಲಿ ಕಾಫಿ ತಗೊಳ್ಳಲು ಹೋಗಿದ್ದಾಗ ಅವನ ಕೈಯಿಂದ ಕಾಫಿ ಕೆಳಗೆ ಚೆಲ್ಲಿಬಿಟ್ಟಿತ್ತು. ಅವನು ಅಲ್ಲಿ ಬೇಜಾರಾಗಿ ನಿಂತಿದ್ದ. ಅಷ್ಟರಲ್ಲಿ ಸಾನ್ವಿ ಅವನ ಬಳಿಗೆ ಬಂದು ಒಂದು ಟಿಶ್ಯೂ ಕೊಟ್ಟು ನಗುತ್ತಾ ಹೇಳಿದಳು, ಡೋಂಟ್ ವರಿ, ಇದೆಲ್ಲ ಕಾಮನ್ ಅಲ್ವಾ? ಆ ಒಂದು ನಗು ರೋಹಿತ್ ಹೃದಯದಲ್ಲಿ ಉಳಿದು ಬಿಟ್ಟಿತ್ತು. ಅಲ್ಲಿಂದ ನಿಧಾನವಾಗಿ ಅವರ ಸ್ನೇಹ ಶುರುವಾಯಿತು. ಸಾನ್ವಿ ಅವನ ಜೊತೆ ಮಾತನಾಡುತ್ತಾ ಅವನ ಮೌನವನ್ನು ನಿಧಾನವಾಗಿ ಮುರಿದಳು. ನೀವು ಇಷ್ಟು ಮೌನವಾಗಿರೋದು ಯಾಕೆ ಅಂತ ಕೇಳಿದ್ಲು. ರೋಹಿತ್ ಸಣ್ಣ ನಗುವಿನ ಜೊತೆ ಹೇಳಿದ, ನನಗೆ ಮಾತಿಗಿಂತ ಭಾವನೆಗಳು ಹೆಚ್ಚು ಇಷ್ಟ. ಸಾನ್ವಿ ನಗುತ್ತಾ ಹೇಳಿದ್ಲು, ಆಗ ನಾನು ಮಾತಾಡ್ತೀನಿ, ನೀನು ಅನುಭವಿಸು ಅಂತ ಹೇಳಿದ್ಲು. ದಿನಗಳು ಕಳೆಯುತ್ತಾ ಹೋದವು. ಅವರು ಪ್ರತಿದಿನ ಒಟ್ಟಿಗೆ ಊಟ ಮಾಡೋದು, ಸಣ್ಣ ಸಣ್ಣ ಹಾಸ್ಯಗಳು, ಸಣ್ಣ ಸಣ್ಣ ಜಗಳಗಳು, ಅದರ ಮಧ್ಯೆ ಅನೇಕ ಮಧುರ ಕ್ಷಣಗಳು. ಒಂದು ದಿನ ಭಾರೀ ಮಳೆ. ಸಾನ್ವಿ ಬಳಿ ಛತ್ರಿ ಇರಲಿಲ್ಲ. ರೋಹಿತ್ ತನ್ನ ಛತ್ರಿಯನ್ನ ಅವಳ ಜೊತೆ ಹಂಚಿಕೊಂಡ. ಇಬ್ಬರು ಹತ್ತಿರ ನಿಂತು ಮಾತಿಲ್ಲದೆ ನಡೆದು ಹೋದರು. ಆ ಮೌನ ತುಂಬಾ ವಿಶೇಷವಾಗಿತ್ತು. ಅವಳು ನಿಧಾನವಾಗಿ ಕೇಳಿದಳು, ನೀವು ಯಾವಾಗಲಾದ್ರೂ ಯಾರನ್ನಾದ್ರೂ ಪ್ರೀತಿಸಿದ್ದೀರಾ? ರೋಹಿತ್ ಅವಳ ಕಡೆ ನೋಡಿ ಸಣ್ಣ ನಗುವಿನಿಂದ ಹೇಳಿದ, ಈಗ ಪ್ರೀತಿಸುತ್ತಿದ್ದೇನೆ. ಸಾನ್ವಿ ಆಶ್ಚರ್ಯದಿಂದ ಕೇಳಿದ್ಲು, ಯಾರನ್ನ? ಆಗ ಅವನು ನಿಧಾನವಾಗಿ ಹೇಳಿದ, ನಿನ್ನನ್ನ. ಕೆಲವು ಕ್ಷಣಗಳು ಮೌನ. ಆಮೇಲೆ ಸಾನ್ವಿ ನಗುತ್ತಾ ಹೇಳಿದ್ಲು, ಸ್ವಲ್ಪ ತಡ ಆಯ್ತು, ನಾನು ಈಗಾಗಲೇ ಪ್ರೀತಿಸಿ ಬಿಟ್ಟಿದ್ದೇನೆ ಅಂತ ಹೇಳಿದ್ಲು. ಅದಕ್ಕೆ ಇಬ್ಬರು ನಕ್ಕರು. ಕೆಲವು ವರ್ಷಗಳ ನಂತರ ಅದೇ ಜೋಡಿ, ಅದೇ ನಗು, ಅದೇ ಪ್ರೀತಿ. ಒಂದು ಚಿಕ್ಕ ಮನೆ, ಕಾಫಿ ಕಪ್ಗಳು, ಚಿಕ್ಕ ಚಿಕ್ಕ ಜಗಳಗಳು, ದೊಡ್ಡ ಸಂತೋಷ. ಒಂದು ದಿನ ಸಾನ್ವಿ ಕೇಳಿದ್ಲು, ನಿಮ್ಮ ಜೀವನ ಬದಲಾಗೋಕ್ಕೆ ಕಾರಣ ಯಾರು ಗೊತ್ತಾ? ರೋಹಿತ್ ನಗುತ್ತಾ ಹೇಳಿದ, ನಿನ್ನ ಒಂದು ನಗು. ಕೆಲವೊಮ್ಮೆ ಒಂದು ಸಣ್ಣ ನಗು ಜೀವನಕ್ಕೆ ದೊಡ್ಡ ಸಂತೋಷ ತರುತ್ತದೆ. ಯಾಕಂದ್ರೆ ಅವರಿಬ್ರು ಮದುವೆ ಆಗಿ ಒಟ್ಟಿಗೆ ಜೀವನ ಮಾಡ್ತಾ ಇದ್ರು. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.